ಅರ್ಶಿನ ಗುಂಕು ಮಾಡಿ ತೊಳಿ ಮಹಾಲಕ್ಷ್ಮಿಯನ್ನ ಸ್ಮರಣೆ ಮಾಡ್ಕೊಳ್ಳಿ, ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಓಂ ಯೋ ಅಕ್ಷತೆ ಹಾಕಿ ಓಂ ಅಗ್ನಿವಾಹಯಾಮಿ ನೀಪ್ರೋಕ್ಷ ಮಾಡಿ ಅಗ್ನಿಗೆ ಪೂಜೆ ಮಾಡಿ. ಓಂ ಧ್ಯಾಯಾಮಿ ಅರ್ಶನವನ್ನು ಹಾಕಿ ಓಂ ರೋಚನ ರೋಚಮಾನ ಶ್ರವಣಾಯಮಾನ ಕಲ್ಯಾಣ ಮಂಗಮಂ ಕಾಂಚನ ದೇವ್ಯಂ ಕಾಮಿನಿ ಕಾಮಸಂಭವೆ ಹರಿದ್ರಾ ಕುಂಕುಮಚೂರ್ಣಂ ಸಮರ್ಪಯಾಮಿ. ತೋರಿಮ್ಮ ಮಹಾಲಕ್ಷ್ಮಿಯನ್ನ ಮಹಾಗಣಪತಿಯನ್ನ ಧ್ಯಾನವನ್ನ ಮಾಡ್ಕೊಳ್ಳಿ. ನಿಮ್ಮ ಪಾಪಗಳು ಕರ್ಮಗಳು ಇದ್ರೆ ನಿವಾರಣೆ ಆಗಲಿ, ನಿಮಗೆ ಆಯುಷ್ಯ ಆರೋಗ್ಯ ಅಭಿವೃದ್ಧಿ ಆಗಲಿ ಅಂತ ಭಕ್ತಿಯಿಂದ ಬೇಡ್ಕೊಳ್ಳಿ. ಓಂ ಯೋ ಪಾಂಬುಷ್ವೇದ ಗಣಪತಿ ಆಶೀರ್ವಾದ ಸಿಗ್ಲಿ ಅಂತ ಭಕ್ತಿಯಿಂದ ಬೇಡ್ಕೊಳ್ಳಿ. ಎಲ್ಲರಿಗೂ ಮಂಗಳಾರತಿ ಕೊಡಿ. ಪೂಜೆ ಸಂಪೂರ್ಣ ಆಯಿತು. ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಒಳ್ಳೇದು ಮಾಡ್ತಾರಂತೆ. ಮುಗಿತಲ್ಲ ಪೂಜೆ? ನಾವು ಹೊಟ್ಟೆ ಬೇಜಾನ್ ಕೆಲಸ ಐತೆ ನನಗೆ. ಯಾಕ್ಲಾ ಎಲ್ಲರೂ ಇಲ್ಲೇ ಇದ್ದಾರೆ ತಾನೆ? ನಿಂದೇನು ಹೊರಗಡೆ ಕೆಲಸ? ನೀನೇನು ಫಾರಿನವ್ರು ಬಂದಿದ್ದಾರೆ ನೋಡೋದಕ್ಕೆ? ಮಮ್ಮಿ ಕಂಡು ಕೂತ್ಕೋ. ಎಲ್ರ ಮುಂದೆ ನಾನು ದೊಂಬರಾಟ ಆಡ್ಲಾ? ಪೂಜೆ ಕೂತ್ಕೊ ಅಂದಿದೆ, ಕೂತ್ಕೊಂಡೆ. ಪೂಜೆ ಮುಗೀತು, ಈಗ ಹೋಯ್ತಾ ಇದ್ದೀನಿ ಅಷ್ಟೇ. ಗುರುಭ್ಯೋ ನಮಃ. ಹರಿಃ ಓಂ ದತ್ತದ ಹಸ್ತ ಪ್ರಕ್ಷಾಳನಂ ಕೃತ್ವಾ ಕೈ ತೊಳ್ಕೊಳ್ಳಿ. ಸುಶೀಲಾ, ಇವ್ರು ಏನು ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ವಲ್ಲೇ? ನನಗೂ ಅದೇ ಗೊತ್ತಾಗ್ತಿಲ್ಲ ಅಕ್ಕ. ದೀರ್ಘಾಯುಷ್ಯ ಅಂತಾರೆ, ಪೂಜೆ ಅಂತಾರೆ, ಮಗು ಅಂತಾರೆ. ಏನು ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಹೋಗ್ಲಿ ಬಿಡು, ಏನೇ ಆದರೂ ಮನೆಗೆ ಒಳ್ಳೇದೇ ತಾನೇ ಆಗೋದು. ಮಗು ಬಂದರೆ ಮನೆ ಬಣ್ಣನೇ ಬದಲಾಗುತ್ತೆ.
ಮಾದಪ್ಪಣ್ಣನ ಮನೆಯವರು ಬೇಜಾರು ಮಾಡ್ಕೋತಾರೆ. ಅವ್ರಿಗೆ ಹೆಂಗೋ ಹೇಳ್ಬೋದು, ಆದರೆ ಪಾಪ ರತ್ನ ಅಲ್ಲಿಗೆ ಹೋಗ್ಬೇಕು ಅಂತ ಆಸೆ ಮಾಡಿಕೊಂಡಿದ್ಲು. ಇಲ್ಲ ರೀ, ಮಾವನ್ಗಿಂತ ಅವೆಲ್ಲ ದೊಡ್ಡದ ಹೇಳಿ. ಮಾವನ್ಗೆ ಕಂಟಕ ಇದೆ ಅಂತ ಗೊತ್ತಾದ್ಮೇಲೂ ನಾವಲ್ಲಿ ಹೋದ್ರೆ ಅವರಿಗೂ ಖುಷಿ ಆಗುತ್ತಾ ಹೇಳಿ. ದಣಿ ಇದೇನು ದಣಿ, ಒಳ್ಳೆ ಪಿಕ್ಚರ್ನಾಗೆ ತ್ಯಾಗ ಮಾಡೋ ಹೀರೋಯಿನ್ಗಳ ಥರ ನಿಮ್ಮ ಸೊಸೆ ತ್ಯಾಗ ಮಾಡ್ತಾವಳೆ. ಅವಳು ಇಲ್ಲಿ ಏನೇ ಮಾಡೋದು ಗುಡ್ಡಕ್ಕೆ ಕಲ್ಲು ಹೊತ್ತಂಗೆ, ಸಮುದ್ರಕ್ಕೆ ನೀರು ಹೊತ್ತಂಗೆ ಕಣೋ. ಇಲ್ಲಿ ಏನೇ ನಡೀತಿದ್ರು ಅದು ನನ್ನ ಇಷ್ಟಕ್ಕೆ, ನನ್ನ ಉದ್ಧಾರಕ್ಕೆ ಹೊರತು ಅವಳು ಕಷ್ಟಕ್ಕಲ್ಲ. ಅರ್ಥ ಆಯ್ತು ದಣಿ. ಮಂಗಳಾರತಿ ಮಾಡಿ ಅರ್ಪಣೆಯನ್ನು ಮಾಡಿ ನಿಮ್ಮ ಮನಸ್ಸಿನಲ್ಲಿ ಏನು ಕೋರಿಕೆಗಳಿದೆ ಭಕ್ತಿಯಿಂದ ಬೇಡ್ಕೊಳ್ಳಿ. ಯಜಮಾನ್ರೆ ಮಂಗಳಾರತಿ ತಗೊಳ್ಳಿ. ನನ್ನ ಹೊಸ ಜೀವನ ಶುರುವಾಗ್ತಿದೆ ದೇವ್ರೆ. ಹೆಂಡತಿಯಾಗಿ, ಈ ಮನೆ ಸೊಸೆಯಾಗಿ ನನ್ನ ಜವಾಬ್ದಾರಿಗಳನ್ನ ನಿಭಾಯಿಸೋ ಶಕ್ತಿ ಕೊಡು. ಯಜಮಾನ್ರೆ ಪೂಜೆ ಮುಗ್ದಿದೆ, ಪಂಚಾಂಗ ನೋಡಿ ಮುಹೂರ್ತ ಹೇಳ್ತೇನೆ.